ಇದು ಕಪ್ಪ ಚಿಪ್ಪು ಇದು. ಗಟ್ಟಿ ಕಚ್ಕೊಂಡ್ಬಿಟ್ಟಿರ್ತದೆ ನೋಡಿ ಸರ್, ಇದು ಮಾಂಸ ಹತ್ರ ಒಳಗಡೆ ಇದು. ಇದು ಇಷ್ಟೇ ಇದು ಇಷ್ಟೇ ಇರೋದು ತುಂಬಾ ಟೇಸ್ಟ್. ಇದು 4 ವೆರೈಟಿ ಮೀನು 4 ಕವರ್ ತಗೊಂಡಿದೀವಿ. ನಮ್ಗೆ 850 ರೂಪಾಯಿ ಬಿತ್ತಿದ್ದು. 800 ಸರ್ ಬೆಂಗಳೂರಲ್ಲಿದ್ರೆ ಬೆಂಗಳೂರಲ್ಲಿ 3000 ರೂಪಾಯಿ ಆಗುತ್ತೆ. ಅನಿಲ್ ಅವ್ರೆ, ಬ್ಯಾಗ್ ಏನ್ ಬೇಡ ಮೀನ್ ತರಕ್ಕೆ? ಗಾಡಿ ಇದೆ ಸರ್, ಗಾಡಿ ಇದೆ. ಗಾಡಿಲಿ ಇತ್ತಾ? ಈ ಗಾಡಿಲಿ ಹೋಗುದಾ? ಅಲ್ಲ, ಕಾರ್ಲಿ ಹೋಗು. ನಮಗೆ ಮನೆಯಿಂದ ಹೋಗ್ಲಿಕ್ಕೆ 1.5 ಕಿಲೋಮೀಟರ್ ಅಷ್ಟೇ. ಸಣ್ಣ ಕಾರು ಸ್ವಲ್ಪ ಹೋಗ್ಲಿಕ್ಕೆ ಅನುಕೂಲ. ಇನ್ನೊಂದು ಒಳ್ಳೆ ಗಾಡಿ ತೆಗಿಬೇಕು ಸರ್, ವರ್ಷ ತೆಗಿಬೇಕು. ಯಾವ ತೆಗಿತೀರಿ? ನಿಜಾಗಲೂ ಒಂದು BMW ಓಡಿ ಅನ್ನೋ ತೆಗಿತಾರೆ ಸರ್. ಆಡಿ BMW ತಗೋತೀರಾ? ಯಾವ್ದೊಂದು ಗಾಡಿ ಆಡಿ ತಗೋಬಹುದು ಮನುಷ್ಯ ಮನ್ಸು ಮಾಡಿದ್ರೆ. ಖಂಡಿತ ತೆಗಿಬಹುದು. ಎಜುಕೇಶನ್ ಇರಲಿ, ಕಮ್ಮಿ ಇರಲಿ, ಜಾಸ್ತಿ ಇರಲಿ, ಏನಾರು ಇರಲಿ. ಎಜುಕೇಶನ್ ಇಲ್ಲ ಯಾವುದಕ್ಕೆ ಅಲ್ಲ ಸರ್. ಎಜುಕೇಶನ್ ಮ್ಯಾಟ್ರೇ ಅಲ್ಲ. ಮ್ಯಾಟ್ರ್ ಅಲ್ಲ. ಈಗ ಎಲ್ಲರೂ ಈಗ ವರ್ಕ್ ಮಾಡ್ತಾರಲ್ಲ, ಅದು ಕಲಿತ ಫೀಲ್ಡ್ ನಲ್ಲಿ ವರ್ಕ್ ಮಾಡ್ತಾ ಇರ್ತಾರ? ಇಲ್ಲ. ನಾನು ನೋಡಿ ಓದಿದ ಕಾಮರ್ಸ್ ಮಾಡ್ತಾ ಇರೋದು ಯೂಟ್ಯೂಬ್. ಆದ್ರೆ ಈಗ ಎಷ್ಟೋ ಜನ MBBS ಓದಿ ಬಿಸ್ನೆಸ್ಗೆ ಬಂದಿದ್ದಾರೆ. ಬಿಸ್ನೆಸ್ ಲೈಫ್ ಅಂತ ಹೇಳಿದ್ರೆ ನಿಮಗೆ 30 ವರ್ಷ ಒಬ್ಬರು ಜಾಬ್ ಮಾಡಿ ತಗೊಳ್ಳೋ ಸಂಬಳ ಇನ್ಕಮ್ ಸೇರಿದ್ರು ಚೆನ್ನಾಗಿ ಒಂದು 3 ವರ್ಷ ವ್ಯಾಪಾರದಲ್ಲಿ ನಮಗೆ ಫೌಂಡೇಶನ್ ಸ್ಟ್ರಾಂಗ್ ಆಗಿ ಮಾಡೋ ಬಿಸ್ನೆಸ್ ಅಲ್ಲಿ ಸಿಗ್ತದೆ. ಏನಾದ್ರೂ ಒಂದು ಇನ್ನೊಬ್ಬರ ನೋಡಿ ಕಾಪಿ ಪೇಸ್ಟ್ ಮಾಡಿ ಸಿಕ್ಕಲ್ಲ. ನಾವು ನಮ್ದೇ ಒಂದು ಬ್ರ್ಯಾಂಡ್ ಮಾಡಿ ಸ್ವಲ್ಪ ನಿಧಾನದಲ್ಲಿ ಬೆಳೆದುವರ ಬಿಸ್ನೆಸ್ನಲ್ಲಿ ಅವನ ವ್ಯಾಪಾರ ಚೆನ್ನಾಗಿ ಮಾಡಲಿಕ್ಕೆ ಸಾಧ್ಯ ಆದರೆ ಇಷ್ಟು ವರ್ಷ ನಾವು ಜಾಬ್ ಮಾಡಿದ ಸಂಬಳ ಖಾಲಿ 2-3 ವರ್ಷದಲ್ಲಿ ನಮಗೆ ಸಂಪಾದನೆ ಮಾಡ್ಬೋದು. ಒಬ್ಬ ಇಡೀ ಲೈಫ್ ಏನು ಸಂಬಳ ತಗೋತಾರೆ ಒಂದು 2-3 ವರ್ಷದಲ್ಲಿ ಮಾಡ್ಬೋದು. ಒಂದು 2 ವರ್ಷ ಬಿಟ್ಟು ನಮಗೆ ತಾವು ಹೇಳಿದ್ರಿ ಒಳ್ಳೆ ಕಾರ್ ಯಾಕೋ ತೆಗಿತೀರಿ ಅಂತ. ಈಗ ತೆಗಿಲಿಕ್ಕೆ ಆಗದ ಕಾರಣ ಅಲ್ಲ, ಆದರೆ ನಾವು ಸ್ವಲ್ಪ ಲ್ಯಾಂಡ್ ಎಲ್ಲ ಪರ್ಚೇಸ್ ಮಾಡಿದ್ದೇವೆ, ಮನೆಗಳು ಅದೆಲ್ಲ ಕೆಲಸ ಆದ ಕಾರಣ ಮತ್ತೆ ಎಲ್ಲ ಒಮ್ಮೆಲೆ ಬೇಡ. ಮರುವರ್ಷ ನಾನೊಂದು ಓಡಿಯ ಒಂದು BMW ಯಾವುದಾದ್ರೂ ಒಂದು ಒಳ್ಳೆ ಕಾರು ನಾನು ತೆಗಿತೇನೆ. ಯಾಕಂದ್ರೆ ನಮ್ದು ಲಾಂಗ್ ಎಲ್ಲ ಸ್ವಲ್ಪ ಜಾಸ್ತಿ ಇದೆ. ಎಲ್ಲಿ ಸಿಗ್ತದೆ ಮೀನಲ್ಲಿ? ಕಬಕನ ಇದು ಕಬಕ ಸ್ನೇಹಿತರೆ, ಇದು ಕಬಕ. ಬನ್ನಿ ಕಬಕ ಮಾರ್ಕೆಟ್ಗೆ ಹೋಗೋಣ. ಸಣ್ಣ ಮೀನು ಮಾರ್ಕೆಟ್ ಇದೆ, ಬನ್ನಿ. ಗ್ರಾಮ ಪಂಚಾಯತಿ ಕಬಕ ಮೀನ್ ಮಾರ್ಕೆಟ್. ಏನಿದೆ ಸ್ಪೆಷಲ್? ನಮಸ್ತೆ, ಬನ್ನಿ. ಹೇಗಿದ್ದೀರಾ? ಕಲಾಮತೆ ನೋಡಿದ್ರಾ? ಥ್ಯಾಂಕ್ ಯು. ಇದು ಡಿಸ್ಕೋ ಮೀನು. ಇದು 3 ಮೀನು. 3. ಇದು ಬುತ್ತಾಯಿ. ಆಮೇಲೆ ಇದು ರೆಡ್ ಮಾಂಜಿ. ಹಿಡ್ಕೊಳ್ಳಿ. ರೆಡ್ ಮಾಂಜಿ ಇದು ಸೂಪರ್. ಆಮೇಲೆ ಅದು ಕಲ್ಲೂರು ಕೊಡ್ಡಾಯಿ ಅಂತ ಹೇಳ್ತಾರೆ, ಸಣ್ಣ ಕೊಡ್ಡಾಯಿ. ಆಮೇಲೆ ಸಣ್ಣ ಬಂಗಡೆ. ಇದು ರೆಡ್ ಮಾಂಜಿ. ಓಕೆ. ದೊಡ್ಡ ಬಂಗಡೆ ಬೇಕಾ? ದೊಡ್ಡ ಬಂಗಡೆ ದೊಡ್ಡ ತೋರಿಸಿ. ದೊಡ್ಡದು 3 ಎಲ್ಲ ಸಮುದ್ರತೆ. ಎಲ್ಲ ಸಮುದ್ರದ. ಕೆರೆದೆಲ್ಲ ಇಲ್ಲ. ಕೆರೆದು ಇದೆ. ಇದು ಡ್ಯಾಮ್. ಇದು ಡ್ಯಾಮ್. ಯಾವ ಡ್ಯಾಮ್? ಇದು ಆಂಧ್ರ, ಅಲ್ಲಿಂದ ಬರೋದು ಎಕ್ಸ್ಪೋರ್ಟ್ ಆಗಿ. ಬಹುತೇಕ ಎಲ್ಲ ಇದು ಸಮುದ್ರತೆ. ಏನ್ ಮಾಡ್ತಿರೋದು ಇದು? ಇದು ನಾವು ರೂಪ್ಚಂದ್ ಅಂತ ಮೀನು. ರೂಪ್ಚಂದ್ ಅಂತ ಹೆಸರು. ಇದು ನಾವು ಇಲ್ಲಿ ಕರೆಯೋದು ರೆಡ್ ಮಾಂಜ್ ಅಂತ ಕರಿತೇವೆ. ಕೆಮಿಕಲ್ ಇದೆ ಅಂತ. ಇಲ್ಲಿ ನಾವು ಲೋಕಲ್ ಅಲ್ಲಿ ಕರೋದು ರೆಡ್ ಮಾಂಜ್ ಅಂತ. ಇದಕ್ಕೆ ನಿಜವಾದ ಹೆಸರು ಬಂದು ರೂಪ್ಚಂದ್. ಇದು ನಿಮ್ಗೆ ಸಾರು ಮಾಡ್ಲಿಕ್ಕೆ ಆಗುದಿಲ್ಲ. ಇದು ನಿಮ್ಗೆ ಫ್ರೈ ಮತ್ತೆ ಗಸಿ ಅಂತಾರೆ, ಪುಲಿ ಮುಂಚೆ ಅಂತಾರೆ. ಇಲ್ಲಿ ಮಂಗಳೂರು ಸ್ಟೈಲ್ ಪುಲಿ ಮುಂಚೆ ಚೆನ್ನಾಗಿರುತ್ತೆ. ಸಿಗುತ್ತೆ. ನಮ್ಮಲ್ಲಿ ಇದನ್ನು ತಗೊಂಡೋಗಿ ಪುಲಿ ಮುಂಚೆ ಇಲ್ಲಾದ್ರೆ ಫ್ರೈ ಮಾಡಬೇಕು, ಚೆನ್ನಾಗಿರುತ್ತೆ. ಸಿಂಗಲ್ ತೋರಿಸ್ತೀನಿ ಇವಾಗ. ಈಗ ವೇಸ್ಟ್ ಅದು ತಲೆ ಇಲ್ಲ, ಅದು ನಾನು ತಿನ್ಲಿಕ್ಕೆ ಆಗ್ತದೆ. ಅದು ಈಟಬಲ್. ಏನದು ಒಳಗಡೆ? ಅದಾದ್ರೂ ವೇಸ್ಟ್ ಚರ್ಬಿ. ಮೀನ್ ಚರ್ಬಿ ತಿನ್ನಂಗಿಲ್ವಾ? ಮೀನ್ ಚರ್ಬಿ ಬೆಂಗಳೂರು ಆ ಕಡೆ ಎಲ್ಲ ತಿರ್ತಾರೆ, ಇಲ್ಲಿ ಯಾರು ತಿನ್ನಲ್ಲ. ಇದಂದ್ರೆ ಡೈಲಿ ಬರೋರೆ. ಇದೊಂದು ಅಲ್ಲಿ ಕಬಕ ಅಂತ. ಡೈಲಿ ಬರೋರೇ ಬರೋದು. ಎಷ್ಟು ಕೆಜಿ ಇದು? ರೆಡ್ ಇದು 200 ರುಪೀಸ್. 200. ಇದು 1 ಕೆಜಿ ಇಲ್ಲ. ಇದು ಒಂದು ಬಿಟ್ಟು 600 ಗ್ರಾಮ್ ಇದೆ. 600. ಫ್ರೆಶ್ ಇರ್ತದೆ ಎಲ್ಲ ಫ್ರೆಶ್. ಡೈಲಿ ನಾವು ಬೆಳಿಗ್ಗೆ 3 ಗಂಟೆ ಹೋಗ್ತೀವಿ. ಎಲ್ಲಿ ಹೋಗ್ತೀರಿ? ಮಂಗಳೂರು ದಕ್ಕೆ. ಮಂಗಳೂರು ದಕ್ಕೆಗೆ ಮಾಡಿದೆ. ಮಂಗಳೂರು ದಕ್ಕೆ. ಹೌದೌದು, ನೋಡಿದ್ದೇನೆ. ಇಲ್ಲಿ ನೋಡಿ ಸೀಗಡಿ, ದೊಡ್ಡ ಸೀಗಡಿ ಎಷ್ಟು ಸಖತ್ತಾಗಿದೆ. ಆಕ್ಟೋಪಸ್ ಚಿಕ್ಕದು. ಇದು ಅಂಜಾಲು. ಡಿಸ್ಕೋ ಮೀನು. ಮಾಂಜಿಲಿ ಬ್ಲಾಕ್ ಮಾಂಜಿ ಅಂತಿದ್ಯಾ? ಅಲ್ಲಿಗೆ ಹೋಗ್ಬಿಡ್ತೀರಿ? ಎಷ್ಟು ದೂರ ಇಲ್ಲಿಗದು? ಇಲ್ಲಿಂದ 35 ಅಷ್ಟೇ. ಮಾರ್ನಿಂಗ್ 3 ಗಂಟೆಗೆ ಕಾರ್ ಎತ್ತೀರಿ? 3 ಗಂಟೆ ಅವ್ರು ಹೋಗ್ತಾರೆ. 3 ಗಂಟೆ ಎಷ್ಟೊಂದು ಬಾಕ್ಸ್ ಹಾಕೊಂಡ್ಬರ್ತೀರಾ? ಬಾಕ್ಸ್ ಇದೆಲ್ಲ ತಗೊಂಡ್ಬರ್ತೀವಿ. ಇವೆಲ್ಲ ಅವೇ ದಕ್ಕೆಯಿಂದ ತರವು? ದಕ್ಕೆಯಿಂದ 8-10 ಬಾಕ್ಸ್ ತರ್ತೀವಿ. ಒಂದು ದಿನಕ್ಕೆ ಹೋಗ್ಬಿಡುತ್ತೆ. ಓಕೆ. ಸಂಡೇ ಇನ್ನೂ ಜಾಸ್ತಿ? ಸಂಡೇ ಜಾಸ್ತಿ ಇರುತ್ತೆ. ಅದೇ ಸರ್ ಅದು ಬಂಗುಡೆ. ದೊಡ್ಡ ಬಂಗುಡೆ ಅದು. ಅಂಕಲ್ ನೋಡಿ ಮೀನು ಕಟ್ ಮಾಡ್ತಾರೆ.
ಡ್ರೋನ್ ಪ್ರತಾಪ್ ಮನೆಗೆ ಹೋಗಿದ್ದೀರಲ್ಲ ಮೊನ್ನೆ? ನೋಡಿದ್ರ ಅದು? ನೋಡಿದೆ. ನೋಡಿ ಪುತ್ತೂರಲ್ಲಿ ಇದ್ಕೊಂಡು ಮಳವಳ್ಳಿ ಡ್ರೋನ್ ಪ್ರತಾಪ್ ಮನೆ ನೋಡಿದಾರೆ ಅವರು. ಇದೆಲ್ಲ ವೇಸ್ಟ್. ಚರ್ಬಿ ವೇಸ್ಟ್ ಅದು. ಇದೆಲ್ಲ ವೇಸ್ಟು. ಇದೆಲ್ಲ ಅದರ ತಲೆ ವೇಸ್ಟು, ರೆಕ್ಕೆ ಇದೆಲ್ಲ ನಮ್ಮ ರಾತ್ರಿ ಬರ್ತಾರೆ. ರಾತ್ರಿ ಬಂದ್ಬಿಟ್ಟು ತಗೊಂಡು ಹೋಗ್ತಾರೆ ಗೊಬ್ಬರಕ್ಕೆ. ಗೊಬ್ಬರಕ್ಕೆ ಏನಂದ್ರೆ ನಮ್ಮ ತೆಂಗಿನ ಮರ ಇದೆಯಲ್ಲ, ಅದಕ್ಕೆ ಚೆನ್ನಾಗಿ ಗುಂಡಿ ಮಾಡಿಬಿಟ್ಟು ಸೈಡ್ಗೆಲ್ಲ ಹಾಕ್ಬಿಡ್ತಾರೆ. ಒಳ್ಳೆ ತೆಂಗಿನಕಾಯಿ ಒಳ್ಳೆ ಟೇಸ್ಟ್ ಇರುತ್ತೆ, ನೀರು ದಪ್ಪ ಆಗುತ್ತೆ. ಈ ವೇಷನ ನಾನು ತಗೊಂಡು ಹೋಗ್ತೇವೆ, ಮನೇಲಿ ನಾಯಿ ಇದೆಲ್ಲ ಅದಕ್ಕೆ ಬೇಯಿಸಿ ಕೊಡ್ಲಿಕ್ಕೆ. ನಾಯಿ ಬೇಯಿಸಿ ಕೊಡ್ತೇವೆ ನಾವು. ಮತ್ತೆ ಬೇಯಿಸಿ ಕೊಡ್ತೇವೆ. ಕೆಲವರು ಬೆಕ್ಕಿಗೆ ನಾಯಿಗೆಲ್ಲ ತಗೊಂಡು ಹೋಗ್ತಾರೆ ವೇಸ್ಟ್. ಮಾರೋದಿಲ್ಲ, ಫ್ರೀ. ತೆಂಗಿನ ಮರಕ್ಕೆ ಒಳ್ಳೆ ಗೊಬ್ಬರ ಅದು. ಒಳ್ಳೆ ಗೊಬ್ಬರ ಇದು. ತೆಂಗಿನ ಮರಕ್ಕೆ ಮೈನ್ ಆಗಿ ಇದು ಹೋಗುತ್ತೆ. ತೆಂಗಿನಕಾಯಿ ನೀರು ಒಳ್ಳೆ ಚೆನ್ನಾಗಿ ಬರುತ್ತೆ, ಮತ್ತೆ ದಪ್ಪ ಆಗುತ್ತೆ ತೆಂಗಿನಕಾಯಿ, ಚೆನ್ನಾಗಿರುತ್ತೆ. ಇದು ಕಪ್ಪೆ ಚಿಪ್ಪು. ಇದು ಕನ್ನಡ ತುಳುವಲ್ಲಿ ನಾವು ಮರವಾಯಿ ಅಂತೀವಿ. ಮರವಾಯಿ ಇಂಗ್ಲಿಷ್ ಅಲ್ಲಿ ಶೆಲ್ ಅಂತೀವಿ. ಫಿಶ್ ಶೆಲ್. ಇದು ನಿಮಗೆ ಬಂದ್ಬಿಟ್ಟು ಸುಕ್ಕ ಚೆನ್ನಾಗಿರುತ್ತೆ. ಸುಕ್ಕ ತೆಂಗಿನಕಾಯಿ ಹಾಕ್ಬಿಟ್ಟು ಸುಕ್ಕ ಮಾಡ್ತಾರೆ, ಡ್ರೈ ಮಾಡಿ ಸುಕ್ಕ ಮಾಡ್ತಾರೆ, ತುಂಬಾ ಟೇಸ್ಟ್ ಆಗಿರುತ್ತೆ. ಮತ್ತೆ ಇದೆ ಮಾಂಸ ಇದೆ, ತೋರಿಸ್ತೀನಿ. ನಾವೆಲ್ಲ ನೋಡ್ರೆ ಆಟ ಆಡ ಕಪ್ಪೆ ಚಿಪ್ಪು ತೋರಿಸಿ. ಒಳಗಡೆ ಸರ್ ದೊಡ್ಡದು. ಗಟ್ಟಿ ಕಚ್ಕೊಂಡ್ಬಿಟ್ಟಿರ್ತದೆ. ನೋಡಿ ಸರ್, ಇದು ಮಾಂಸ ಹತ್ರ ಒಳಗಡೆ ಇದು ಇಷ್ಟೇ ಇರೋದು. ತುಂಬಾ ಟೇಸ್ಟ್ ಇದು. ಇಲ್ಲಿ ನಮ್ಮ ಲೋಕಲಲ್ಲಿ ಬಸಳೆ ಅಂತ ಸಿಗುತ್ತೆ. ಬಸಳೆ ಸೊಪ್ಪು ಅದ್ರ ಜೊತೆಗೆ ಇದನ್ನ ಹಾಕ್ತಾರೆ, ತುಂಬಾ ಟೇಸ್ಟ್ ಆಗಿರುತ್ತೆ. ಟೇಸ್ಟ್ ಅದು ಎರಡು ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಬಸಳೆ ಮತ್ತೆ ಇದು ಸಾರು ಮಾಡ್ತಾರೆ. ಮತ್ತೆ ಇದರಲ್ಲಿ ಪುಂಡಿ ಮಾಡ್ತಾರೆ. ಪುಂಡಿ ಅಂದ್ರೆ ನಮ್ದು ಕಡುಬು ಅಂತೀವಿ, ರೈಸ್ ಬೌಲ್ ಇಂಗ್ಲಿಷಲ್ಲಿ. ರೈಸ್ ಬೌಲ್ ಅದು ಅದರೊಟ್ಟಿಗೆ ಇದು ಹಾಕಿದ್ರು ಚೆನ್ನಾಗಿರುತ್ತೆ. ಹೆಂಗೆ ಈ ಮೇಲ್ಗಡೆ ಈ ಶಂಕದ ಜೊತೆಗೆ ಹಾಕ್ಬಿಡೋದಾ? ಶೆಲ್ಲು ಇದು ನಾವು ಎಲ್ಲ ಇದಾದ್ಮೇಲೆ ಹಿಂಗೆ ತೆಗ್ಬಿಟ್ಟು ತಿನ್ಬಿಡೋದು. ಇದು ಇಷ್ಟೇ. ಸೊ ಈ ಚಿಪ್ ಸಮೇತ ಬೇಯಿಸೋದು? ಚಿಪ್ ಸಮೇತ ಬೇಯಿಸೋದು. ಫಸ್ಟ್ ಇದನ್ನ ಬಿಸಿನೀರಲ್ಲಿ ಸ್ವಲ್ಪ ಬೇಯಿಸಬೇಕು. ಬಿಸಿನೀರಲ್ಲಿ ಬೇಯಿಸಿದಾಗ ಇದು ಸ್ವಲ್ಪ ಓಪನ್ ಆಗುತ್ತೆ. ಓಪನ್ ಆದ್ಮೇಲೆ ಸಾರಿಗೆ ಹಾಕೋದು ನಾವು ಡೈರೆಕ್ಟ್. ಅಷ್ಟೇ ಬಿಸಿನೀರಿಗೆ ಹಾಕಿದ ತಕ್ಷಣ ಓಪನ್ ಆಗಿಬಿಡುತ್ತೆ. ಈಗ ಇದು ನೀರಿನ ಆಚೆ ತೆಗೆದ್ರೆ ಒಳಗಡೆ ಸತ್ತೋಗಿರುತ್ತೆ. ಇದು ಇವಾಗ ಜೀವ ಇದೆ. ಸತ್ತೋದ್ರೂ ಓಪನ್ ಆಗುತ್ತೆ. ಸತ್ತೋಗುತ್ತೆ. ಅದಕ್ಕೆ ನಾವು ನೀರಲ್ಲಿ ಹಾಕೋದಿಲ್ಲ. ಇದು ಇವಾಗ ಜೀವ ಇದೆ. ಏನಾದರೂ ಸ್ವಲ್ಪ ಹೊತ್ತು ನೀರಲ್ಲಿ ಹಾಕಿದ್ರೆ ಇದು ಓಪನ್ ಆಗಿಬಿಡುತ್ತೆ, ಅದು ಸತ್ತೋಯ್ತದೆ. ಈಗ ಸಮುದ್ರದ ನೀರಲ್ಲಿ ಮಾತ್ರ ಇರೋದು. ವೆರಿ ನೈಸ್. ಸೊ ಈಗ ಇದೆಲ್ಲ ಜೀವ ಇರುವಂತ ಕಪ್ಪೆ ಇದೆಲ್ಲ ಜೀವ ಇರೋದು. ಓಕೆ. ಸೊ ಹಂಗಾರೆ ಸಮುದ್ರ ಅಂದ್ರೆ ಅಕ್ಷಯ ಪಾತ್ರ. ಇದು ಅಕ್ಷಯ ಪಾತ್ರ. ಏನ್ ಬೇಕಾ ಸಿಗುತ್ತೆ. 1000 ಕೋಟಿ ಮೀನು ವೆರೈಟಿ ಇರುತ್ತೆ. ತಿಮಿಂಗ್ಲನೂ ಇರುತ್ತೆ. ನೀವು ತಿಮಿಂಗ್ಲ ನೋಡಿದ್ದೀರಾ? ನೋಡಿದ್ದೀನಿ. ಎಲ್ಲಿ ನೋಡಿದ್ರಿ? ನಾವು ಬೋಟಲ್ಲಿ ಹೋಗೋದು ಕಾಣುತ್ತೆ, ಒಮ್ಮೊಮ್ಮೆ ಎದ್ದು ಬರುತ್ತೆ ಮೇಲ್ಗಡೆ. ತಲೆ ಮಾತ್ರ ಹೊರಗಡೆ ಹಾಕ್ತೆ, ಹೊರಗೆ ಹಾಕ್ಬಿಟ್ಟು ಹೋಗ್ಬಿಡುತ್ತೆ ಒಳಗಡೆ. ಏನು ಮಾಡ್ತಾರ ಅಣ್ಣ ಏನೀಗ? ಅದು ಮುರುಮೀನ್ ಅಂತ. ಮುರುಮೀನ್ ಅಂತ. ಓಕೆ. ಇದು ನಿಮಗೆ ಆರೋಗ್ಯಕ್ಕೆ ಒಳ್ಳೇದು. ಇದು ನಿಮಗೆ ಹಾರ್ಟ್ ಪ್ರಾಬ್ಲಮ್ ಇರೋರು ಡಾಕ್ಟ್ರೇ ಹೇಳ್ತಾರೆ. ಹಾರ್ಟ್ ಪ್ರಾಬ್ಲಮ್ ಇದ್ದವರು ಡಾಕ್ಟ್ರೇ ಹೇಳ್ತಾರೆ ಇದನ್ನು ತಿನ್ಬಿಡಿ, ಮುರುಮೀನ್ ಅಂತ. ಮುರುಮೀನ್ ತಿನ್ಬೇಕು. ಸೊ ಬೆಂಗಳೂರಲ್ಲಿ ಮುರು ಅಂತ ಕರೀತಾರೆ. ಮುರು ಅಂತ. ನಿಮ್ಮ ಆ ಕಡೆ ದುಬೈ ಆ ಕಡೆ ಹೋದ್ರೆ ಅಮೂರ್ ಅಂತ ಕರೀತಾರೆ. ಅಮೂರ್ ಅಂತ. ಇದರಲ್ಲಿ ಬೇರೆ ಬೇರೆ ವೆರೈಟಿ ಇದೆ ಮುರುಮೀನಲ್ಲಿ. ಬೇರೆ ಬೇರೆ ಕಲರ್ ಇದ್ದಿದೆ. ಸೊ ಇದು ಎಕ್ಸ್ಪೋರ್ಟ್ ಅಲ್ಲಿ ಆಗುತ್ತೆ. ಇದು ಎಕ್ಸ್ಪೋರ್ಟ್ ಆಗುತ್ತೆ. ಎಷ್ಟು ದೊಡ್ಡ ಬರುತ್ತೆ? 2 kg 3 kg ಇದು. 250 kg ಮುರು. 250 kg ಒಂದೇ ಮೀನು. ನಮಗಿಂತ ಹೈಟ್ ಇತ್ತು. 7 ಅಡಿ. ಕ್ರೈನ್ ಹಾಕ್ಬಿಟ್ಟು ಎತ್ಬಿಟ್ಟು ಬಂದಿತ್ತಲ್ಲ, ಸೋಷಿಯಲ್ ಮೀಡಿಯಾದೆಲ್ಲ ಬಂದಿತ್ತು. 250 kg ಮುರುಮೀನ್ ಅಂತ ಸಿಕ್ಕಿದೆ ಆಳ ಸಮುದ್ರದಲ್ಲಿ. ಆಮೇಲೆ ಕೆಲವು ಸಲ ನಿಮ್ಮಲ್ಲಿ ಸಿಗುತ್ತೆ ಗೊತ್ತಾ? ಮೊನ್ನೆ ಪೇಪರ್ ಓದಿದ್ದೆ, ಈ ಗರ್ಗಸ ತರ ಉದ್ದ ಹಲ್ಲಿರೋ ಮೀನು ಸಿಕ್ಕಿದೆ, ದೊಡ್ಡದು ಅಂತ. ಅದು ಕೊಂತಿ ಮೀನು. ಅದು ಕೊಂತಿ ಮೀನು ಅಂತೆ. ಕನ್ನಡದಲ್ಲಿ ಶೀಲಾ ಮೀನು ಅಂತೀವಿ. ಶೀಲಾ. ಅದರಲ್ಲಿ ವೈಟ್ ಶೀಲಾ ಬರುತ್ತೆ, ಗ್ರೀನ್ ಶೀಲಾ ಬರುತ್ತೆ. ಎಷ್ಟು ಉದ್ದಕ್ಕೆ ಬರುತ್ತೆ ಅದು. ಬಾಯಿ ಬಂದ್ಬಿಟ್ಟು ಒಳ್ಳೆ ಗರ್ಗಸ್ ತರ ಇರುತ್ತೆ. ಹೌದೌದು. ಮತ್ತೆ ಇದು ಗೊತ್ತಿದೆಯಲ್ಲ ಮತ್ತಿ ಅಂತ. ಮತ್ತಿ ಇದು ಮುಳ್ಳು ಜಾಸ್ತಿ ಅಲ್ಲ, ಟೇಸ್ಟ್ ಜಾಸ್ತಿ. ಇದು ನಿಮ್ಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಇದರಲ್ಲಿ ಏನಾಗೋದಿಲ್ಲ ನಿಮಗೆ. ಈ ಗಂಟು ನೋವಲ್ಲೇ ಇರುತ್ತಲ್ಲ, ಕೀಲು ನೋವು, ಇದು ಒಳ್ಳೇದು.
ಇದು ನಿಮಗೆ ಪುಳಿ ಮುಂಚೆ ಎಲ್ಲ ಚೆನ್ನಾಗಿರುತ್ತೆ. ಪುಳಿ ಮುಂಚಿ ಓಕೆ. ಮತ್ತೆ ರವಾ ಫ್ರೈ, ತವಾ ಫ್ರೈ ಎಲ್ಲ ಮಾಡ್ಬೋದು. ಹೌದು, ತುಂಬಾ ಮೀನ್ ಮಾರ್ಕೆಟ್ಗೆ ಹೋದ್ರೆ ವಾಸನೆ ಬರ್ತಾ ಇರುತ್ತೆ. ಅರ್ಧ ಕಿಲೋಮೀಟರ್ ದೂರದಲ್ಲೇ ಹೋಗಿ ಮೀನ್ ಮಾರ್ಕೆಟ್ ತುಂಬಾ ನಾವು ಕ್ಲೀನಾಗಿ ಇಟ್ಟಿರ್ತೀವಿ. ನಾವು ಯಾವಾಗಲೂ ಬೆಳಿಗ್ಗೆ ಬಂದು ತೊಳಿತೀವಿ, ರಾತ್ರಿ ಹೋಗೋದ್ನೆಲ್ಲ ಶಾಂಪಲ್ ಹಾಕ್ಬಿಟ್ಟು ಸರ್ಪಲ್ ಹಾಕ್ಬಿಟ್ಟು ತೊಳ್ಬಿಟ್ಟು ಹೋಗ್ತೀವಿ. ಬೆಳಿಗ್ಗೆ ಬಂದು ಒಂದ್ಸಲ ತೊಳಿತೀವಿ, ಯಾಕಂದ್ರೆ ಇಲ್ಲಿ ಬಸ್ ಸ್ಟ್ಯಾಂಡು, ಹೈವೇ, ಯಾರಿಗೆ ಸ್ಮೆಲ್ ಬರಬಾರ್ದು ಆ ಥರದಿಂದ. ಮೀನು ಫ್ರೆಶ್ ಇರುತ್ತೆ. ಮೀನು ಫ್ರೆಶ್. ನಾವು ಬೆಳಿಗ್ಗೆ 3 ಗಂಟೆ ಹೋದ್ರೆ ಒಂದು 7:30-8 ಗಂಟೆಗೆ ಮೀನಲ್ಲಿ ಗಾಡಿಯಲ್ಲಿ ಬಂದು. ಓಕೆ. ಎಷ್ಟು ಗಂಟೆಗೆ ವ್ಯಾಪಾರ ಸ್ಟಾರ್ಟ್? 8:30ಗೆಲ್ಲ ಸ್ಟಾರ್ಟ್ ನಮ್ದು. 8:30 ಗಂಟೆಗೆ ಓಪನ್. ಕ್ಲೋಸ್ 8 ಗಂಟೆ ರಾತ್ರಿ. 8 to 8 12 hours ನಾನ್ ಸ್ಟಾಪ್ ಫಿಶ್ ಸಿಗುತ್ತೆ. ನಾನ್ ಸ್ಟಾಪ್, ರಜೆ ಇಲ್ಲ. ಅಲ್ಲಿ ದಕ್ಕೆ ಏನಾದರೂ ರಜೆ ಇದ್ರೆ ನಮ್ಗೆ ರಜೆ. ದಕ್ಕೆ ರಜೆ ಇದ್ರೆ ಇದಾದಣ್ಣ, ಇದು ರೂಪ್ಚಂದ್ ಅಂತ. ರೂಪ್ಚಂದ್ 2 kg ಇದೆ. ಹಾಂ, ಇದು ಡ್ಯಾಮ್ ಇದು ಬಂದ್ಬಿಟ್ಟು ನದಿ ಇದು ಡ್ಯಾಮಿನ ಮೀನಿದು. ಹಾಂ, ಓಕೆ. ಅದಲ್ಲ ಐಸ್ ಸರ್. ಏಡಿಕಾಯಿ ಇದೆಲ್ಲ ಇಲ್ಲಿ. ಏಡಿ ಅನ್ಸೀಸನ್ ಇವಾಗ. ಅನ್ಸೀಸನ್ ಇಲ್ಲ, ಎಲ್ಲ ಇವಾಗ ಮಾಂಸ ಇರೋದಿಲ್ಲ ಒಳಗಡೆ. ಸಿಗುತ್ತೆ, ಮಾಂಸ ಇರೋದಿಲ್ಲ. ಒಟ್ಟು ಅಂತ ಹೇಳ್ತೀವಿ, ಒಟ್ಟು ಒಳಗಡೆ ಏನಿರಲ್ಲ, ಡ್ರೈ. ತಗೊಂಡ್ಬಂದು ಮಾರಿದ್ರೆ ಏನು ಸಿಗಲ್ಲ. ಓಕೆ. ಸೊ ಇದೆಲ್ಲ ನೀವು ಆಕ್ಟೋಪಸ್ ಎಲ್ಲ ಮಾರಲ್ಲ? ಮಾಡ್ತೀವಿ, ಸೀಸನಲ್ಲಿ ಮಾಡ್ತೀವಿ. ಸೀಸನಲ್ಲಿ ಎಲ್ಲ ಮೀನು ಇರುತ್ತೆ, ಎಲ್ಲ ವೆರೈಟಿ. ನಮ್ಗೆ ಏನೇನು ಮೀನು ಕೊಟ್ಟಿದ್ದೀರಾ? ಡಿಸ್ಕೋ ಸರ್. ಡಿಸ್ಕೋ ಇದು. ಮತ್ತೆ 3 ಮೀನು ಕೊಟ್ಟಿದ್ದೀನಿ. 3. ಹಾರ್ಟ್ ಪ್ರಾಬ್ಲಮ್ ಒಳ್ಳೇದು. ಹಾಂ. ಮತ್ತೆ ನಿಮಗೆ ರೆಡ್ ಮಂಜಿ ಇದೆ. ಹಾಂ. ಮತ್ತೆ ಬಾಂಗ್ಡೆ ಇದೆ. 4 ವೆರೈಟಿ ಕೊಟ್ಟಿದ್ದೀರಾ? 4 ವೆರೈಟಿ ಇದೆ. ಸೂಪರ್. ಇಷ್ಟಕ್ಕೂ ಈಗ ಎಷ್ಟು ಬಿಲ್ಲು? ಎಷ್ಟಕ್ಕೆ ಸರ್? ಎಷ್ಟಾಯ್ತು ಸರ್? ಎಷ್ಟಕ್ಕೆ ನೀವು 850 ಹಾಕಿದ್ರು ಅವರು. 850 ನೋಡಿ. 804 ವೆರೈಟಿ ಮೀನು, 4 ಕವರ್ ತೊಗೊಂಡಿದ್ದೀವಿ. ನಮ್ಗೆ 850 ರೂಪಾಯಿ ಬಿತ್ತಿದ್ದು. 800 ಸರ್. ಬೆಂಗಳೂರಲ್ಲಿದ್ರೆ? ಬೆಂಗಳೂರಲ್ಲಿದ್ದರೆ 3000 ರೂಪಾಯಿ ಆಗುತ್ತೆ. ಇಲ್ಲಿ ತೊಗೊಂಡ್ರೆ 850, ಬೆಂಗಳೂರು ತೊಗೊಂಡ್ರೆ 3-3.5 ಸಾವಿರ. ಬಾ ದೇವ್ರೆ, ಮೀನು ತಿನ್ನೋಕ್ಕಂಗೆ ಇಲ್ಲೇ ಬರಬೇಕು ಬಸ್ ಹೊತ್ಕೊಂಡು. ಇನ್ನೂ ಚೀಪ್ ತಾನೆ ಆ್ಯಕ್ಚುಲಿ. ಚೀಪೇ ನಮ್ಮದು. ಮಾಡಿ ಕಬಕ್ಕಾಗೆ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆಯ್ತು, ನಮ್ಮ ಮೀನು ಶಾಪಿಂಗ್ ಮುಗೀತು. ಈಗ ಹೋಗಿ ಮೀನು ಬೇಯಿಸೋದೆ, ತಿನ್ನೋದೆ. ಬನ್ನಿ ನೀವು.